ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಯಾವ ಮೂವಿ ರಿವ್ಯೂ ಅಂದರೆ ರಾಜ್ ಬಿ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿರೋ ಸೋ ಫ್ರಮ್ ಸೋ ಸಿನಿಮಾ. ಈ ಮೂವಿ ರಿಲೀಸ್ ಆಗಿ 15 ದಿನಗಳ ಕಾಲ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ಸಿಕ್ಕಾಪಟ್ಟೆ ಜನ ನೋಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಸಕ್ಸಸ್ ಕಾಣ್ತಾ ಇದೆ ಅಂತಲೇ ಹೇಳ್ತೀನಿ. ಈ ಮೂವಿ ರಿಲೀಸ್ ದಿನನೇ ನೋಡಿ ನನಗೆ ರಿವ್ಯೂ ಮಾಡೋಕ್ಕಾಗದೇ ಇರೋ ಕಾರಣ ನಾನು ಈ ಸಿನಿಮಾನ ಇವತ್ತು ಹೋಗಿ ನೋಡ್ಕೊಂಡು ಬಂದೆ. ತಡ ಮಾಡೋದು ಯಾಕೆ, ಸಿನಿಮಾ ನೋಡಿ ನನಗೆ ಅನ್ನಿಸ್ತು ಅಂತ ನಿಮಗೆಲ್ಲ ಹೇಳ್ತೀನಿ ಬನ್ನಿ. ಇದು ಒಂದು ಹಾರರ್ ಕಾಮಿಡಿ ನ್ಯಾಚುರಲ್ ಸಿನಿಮಾ. ಈ ಸಿನಿಮಾದಲ್ಲಿ ನನಗೆ ತುಂಬ ವರ್ಕ್ ಆಗಿದ್ದು, ತುಂಬ ಇಷ್ಟ ಆಗಿದ್ದು ಅಂದರೆ ಕಾಮಿಡಿ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಸಖತ್ತಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ, ಸಖತ್ತಾಗಿ ಮ್ಯೂಸಿಕ್ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ. ಈ ಸಿನಿಮಾದ ಸಾಂಗ್ಸ್ ಆ್ಯಂಡ್ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಆಗಿ ನನಗೆ ಇಷ್ಟ ಆದವು ಅಂತಲೇ ಹೇಳ್ತೀನಿ. ಈ ಸಿನಿಮಾದ ಆನ್ಲೈನ್ ಡೈಲಾಗ್ಗಳು ಮತ್ತು ಕಾಮಿಡಿ ತುಂಬ ಕಡೆ ನಗಿಸುತ್ತೆ, ಕೊನೆಯಲ್ಲಿ ಎಮೋಷನಲ್ ಆಗಿ ಮಾಡುತ್ತೆ. ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ಒಂದು ಸಿಂಪಲ್ ಆಗಿ ಮೆಸೇಜನ್ನು ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಸಿನಿಮಾ ಸ್ಟಾರ್ಟಿಂಗ್ನಿಂದ ಕೊನೆವರೆಗೂ ಎಲ್ಲೂ ಬೋರ್ ಆಗಲ್ಲ, ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಅಷ್ಟು ಸಿನಿಮಾ ಎಂಗೇಜಿಂಗ್ ಆಗಿ ನಿಮ್ಮನ್ನು ಕರ್ಕೊಂಡೋಗುತ್ತೆ. ಸಿನಿಮಾ ಚೆನ್ನಾಗಿದೆ, ಒಂದು ಸಲ ಆರಾಮಾಗಿ ಎಲ್ಲರೂ ನೋಡ್ಬೋದು. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡಿಕೊಂಡು ಸಿನಿಮಾ ನೋಡಿಕೊಂಡು ಆರಾಮಾಗಿ ಹೊರಗಡೆ ಬರ್ತೀರಾ ಅಂತಲೇ ಹೇಳ್ತೀನಿ. ಸಿನಿಮಾ ರಿಲೀಸ್ ಆಗಿ ತುಂಬ ದಿನ ಆಯಿತು, ಹಿಟ್ಟು ಕೂಡ ಆಯಿತು. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ನಿಮಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ.